ಪುರಾಣದಲ್ಲಿ ಬರ್ತಕ್ಕಂಥ ಒಂದು ಕಥೆಯಲ್ಲಿ ಭದ್ರಾವತಿ ಅಂತಕ್ಕಂಥ ಒಂದು ನಗರ, ಆ ನಗರದ ಆ ಒಂದು ರಾಜ್ಯದ ರಾಜ ಸುಚೇತು ಮಹಾರಾಜ ಅಂಥೇಳಿ, ಆತನ ಹೆಂಡತಿ ಚಂಪಕ ಅಂಥೇಳಿ, ಅವರು ದಾನ ಧರ್ಮಾದಿಗಳನ್ನೆಲ್ಲ ಮಾಡ್ತಾರೆ. ಆದರೆ ಮಕ್ಕಳ ಸಂತಾನ ಭಾಗ್ಯ ಆಗಿರೋದಿಲ್ಲ. ಆ ರಾಜ ರಾಣಿಗೆ ಬಹಳ ಬೇಜಾರಾಗುತ್ತೆ. ಒಂದು ದಿವಸ ಮಧ್ಯರಾತ್ರಿಯಲ್ಲಿ ಅವರು ಯಾರಿಗೂ ಹೇಳದೆ ಕಾಡಿಗೆ ಹೋಗ್ತಾರೆ, ಅಂದರೆ ರಾಜ್ಯವನ್ನು ಬಿಟ್ಟು ಹೋಗ್ತಾರೆ. ಆ ಕಾಡಿಗೆ ಹೋದಾಗ ಆ ಕಾಡಿನ ಮಧ್ಯದಲ್ಲಿ ತೇಜಸ್ವಿಗಳಾದಂಥ ಋಷಿಮುನಿಗಳು ಮತ್ತು ಮಹಾನ್ ವ್ಯಕ್ತಿಗಳು ಕಾಣಿಸ್ತಾರೆ. ಯಾರು ತಾವು ಅಂತ ಕೇಳಿದಾಗ ಅವರು ವಿಶ್ವಾವಸು ದೇವತೆಗಳು, ನಾವು ದೇವಲೋಕದಿಂದ ಇಲ್ಲಿ ಬಂದಿದ್ದೇವೆ. ಇವತ್ತು ವಿಷ್ಣು ಭೂಮಿಗೆ ಬಂದಿರತಕ್ಕಂಥ ದಿನವಾದ್ದರಿಂದ ನಾವು ಇಲ್ಲಿ ವೈಕುಂಠ ಏಕಾದಶಿ ಅಂಥೇಳಿ ಇಲ್ಲಿ ನಾವು ಆತನ ದರ್ಶನಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದೇವೆ ಅಂತ ಹೇಳ್ತಾರೆ. ಇದರ ಮಹತ್ವ ಏನು ಅಂತಂದಾಗ ವೈಕುಂಠ ಏಕಾದಶಿಗೆ ಬಹಳಷ್ಟು ಮಹತ್ವ ಇದೆ. ಅದರಲ್ಲಿ ಒಂದು ಏನಪ್ಪ ಅಂದರೆ, ಸಂತಾನ ಭಾಗ್ಯ ಇಲ್ಲದೇ ಇರತಕ್ಕಂಥವರಿಗೆ ಈ ದಿವಸ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡಿದ್ದೇ ಆದರೆ ಅವರ ಆ ಒಂದು ಕೋರಿಕೆಯನ್ನು ಭಗವಂತ ಈಡೇರಿಸ್ತಾನೆ. ಆದ್ದರಿಂದ ಈ ವೈಕುಂಠ ಏಕಾದಶಿಗೆ ಪುತ್ರದ ಏಕಾದಶಿ ಅಂತ ಸಹ ಕರೀತಾರೆ ಅಂತಕ್ಕಂಥದ್ದು ಆ ಮಹಾಮುನಿಗಳು ಹೇಳ್ತಾರೆ, ಆ ದೇವತೆಗಳು ಹೇಳ್ತಾರೆ. ಆಗ ಸುಕೇತು ಮಹಾರಾಜ ಮತ್ತು ಚಂಪಕ ದಂಪತಿಗಳು, ರಾಜಾರಾಣಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಅವರು ಮತ್ತೆ ರಾಜ್ಯಕ್ಕೆ ಬಂದು ಆ ಏಕಾದಶಿ ವ್ರತವನ್ನು ಆಚರಿಸ್ತಾರೆ. ಅದರ ಮಹತ್ವದಿಂದ ಅವರಿಗೆ ಒಂದು ಉತ್ತಮವಾದಂಥ ಪುತ್ರ ಸಂತಾನ ಆಗಿ ಆ ರಾಜ್ಯ ವಂಶ ಯಥೇಚ್ಛವಾಗಿ ಬೆಳೆದು ಸುಖವಾಗಿರ್ತಾರೆ ಅಂತಕ್ಕಂಥ ಒಂದು ಕತೆ ಅದರಲ್ಲಿದೆ. ಇದು ನಮಗೇನು ತೋರಿಸುತ್ತೆ ಅಂದರೆ, ಭಗವಂತನ ಸನ್ನಿಧಾನದಲ್ಲಿ ನಾವು ಭಕ್ತಿಯಿಂದ ಕೇಳಿಕೊಂಡಿದ್ದೇ ಆದರೆ ನಮ್ಮ ಪ್ರಾರ್ಥನೆಗಳನ್ನು ಭಗವಂತ ಈಡೇರಿಸ್ತಾನೆ ಅಂತಕ್ಕಂಥದ್ದು. ಜೀವನದಲ್ಲಿ ನಾವು ಬಹಳಷ್ಟು ವ್ರತಗಳನ್ನು ನೋಡ್ತೇವೆ. ಆ ಪೂಜೆ ಮಾಡಿಸ್ರಿ, ಈ ಪೂಜೆ ಮಾಡಿಸ್ರಿ ಅಂತ, ಅದಕ್ಕೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚಾಗುವಂಥ ಪೂಜೆಗಳು ಸಹ ಹೇಳ್ತಾರೆ. ಆದರೆ ಆ ಎಲ್ಲ ವ್ರತಗಳು, ಆ ಎಲ್ಲ ಪೂಜೆಗಳು ಸಹ ಒಂದು ಏಕಾದಶಿ ವ್ರತದಲ್ಲಿ ನಾವು ಉಪವಾಸವನ್ನು ಮಾಡಿ ಭಗವಂತನನ್ನು ಪ್ರಾರ್ಥಿಸಿದ್ದೇ ಆದರೆ ಏಕಾದಶಿ ವ್ರತವೇನಿದೆ ಅದು ಬಹಳ ಎಲ್ಲ ವ್ರತಗಳಿಗಿಂತ ಮಿಗಿಲಾದಂಥದ್ದು. 1000 ಅಶ್ವಮೇಧ ಯಾಗ ಮಾಡಿದರೆ ಎಷ್ಟು ಫಲ ಸಿಗುತ್ತೋ ಅಂದು ಒಂದು ಏಕಾದಶಿ ಮಾಡಿದರೆ ಅಷ್ಟು ಫಲ ಸಿಗತ್ತೆ ಅಂತಕ್ಕಂಥದ್ದು ಹೇಳುತ್ತೆ. ಅಂಥದ್ರಲ್ಲಿ ಏಕಾದಶಿಗಳ ರಾಜ ಅಂತಕ್ಕಂಥ ಈ ವೈಕುಂಠ ಏಕಾದಶಿ ಏನಿದೆ, ಇವತ್ತಿನ ದಿವಸ ನಾವು ಇಲ್ಲಿ ಎಲ್ಲ ಸೇರಿದ್ದೇವೆ. ಕ್ಷೇತ್ರಪಾಲಕ ಶ್ರೀ ಲಕ್ಷ್ಮೀ ನರಸಿಂಹ ವಂಕಿ ಮಹರ್ಷಿಗಳಿಂದ ಸ್ಥಾಪಿಸಲ್ಪಟ್ಟಂತಹ ಶ್ರೀ ಲಕ್ಷ್ಮೀ ನರಸಿಂಹನ ಸನ್ನಿಧಾನದಲ್ಲಿ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ನಾವು ತಿರುಮಲ ತಿರುಪತಿ ವೆಂಕಟೇಶ್ವರ ಏನಿದಾರಲ್ಲ, ಆ ತಿರುಮಲ ತಿರುಪತಿ ವೆಂಕಟೇಶ್ವರ ಮನದೇವರು ಯಾರಪ್ಪ ಅಂತಂದರೆ ಲಕ್ಷ್ಮೀ ನರಸಿಂಹ. ಹಾಗಾಗಿ ನಮಗೆ ಅಲ್ಲಿ ತಿರುಪತಿಗೆ ಹೋಗಿ ದರ್ಶನ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ತಿರುಪತಿ ದೇವರ, ವೆಂಕಟೇಶ ದೇವರ ಮನದೇವರಾದಂತಹ ಲಕ್ಷ್ಮೀ ನರಸಿಂಹನ ಸನ್ನಿಧಾನದಲ್ಲಿ ನಾವು ಸೇರಿದ್ದೀವಿ ಅಂತಕ್ಕಂಥದ್ದು ನಮ್ಮ ಯಾವುದೋ ಜನ್ಮದ ಪುಣ್ಯ ಅಂತಲೇ ನಾವು ತಿಳ್ಕೋಬೇಕು. ಕೇವಲ ಉಪವಾಸ ಇದ್ಬಿಟ್ರೆ ಏಕಾದಶಿ ಆಗತ್ತಾ? ಇಲ್ಲ. ನಮ್ಮ ಪೂರ್ವ ಜನ್ಮದ ಕರ್ಮಾಂತರಗಳೆಲ್ಲ ಕಳೀಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಉಪವಾಸದಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿ ರಾತ್ರಿ ನಿಮಗೆ ಎಷ್ಟೊತ್ತು ಸಾಧ್ಯನೋ ಅಷ್ಟು ಭಗವಂತನ ಧ್ಯಾನ ಭಜನೆಯನ್ನು ಮಾಡಬೇಕು. ನಾಳೆ ದಿವಸ ಬೆಳಗ್ಗೆ ಮುಕ್ಕೋಟಿ ದ್ವಾದಶಿ ಅಂತ ಕರೀತಾರೆ, ಅದು ಸಹ ಏಕಾದಶಿ ವ್ರತದಷ್ಟೇ ಮಹತ್ವವಾದಂಥದ್ದಾದ್ದರಿಂದ ಮುಕ್ಕೋಟಿ ದ್ವಾದಶಿಯ ದಿನ ಬೆಳಗ್ಗೆ ಭಗವಂತನ ಆರಾಧನೆಯನ್ನು ಮಾಡಿ ಭಗವಂತನ ಪ್ರಸಾದವನ್ನು ಸೇವಿಸೋದ್ರೊಂದಿಗೆ ಈ ವೈಕುಂಠ ಏಕಾದಶಿ ಮತ್ತು ಮುಕ್ಕೋಟಿ ದ್ವಾದಶಿಯ ಒಂದು ಫಲ ನಮಗೆಲ್ಲರಿಗೂ ಸಿಗತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ.